ನೀವು ಯೋಚನೆ ಮಾಡಿ. ಬಹಳ ಜನ ಹೇಳ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಏನ್ ಮಾಡ್ತು ದಲಿತರಿಗೆ. ನೀವು ಕೆಲವು ಮನವಿಗಳನ್ನೆಲ್ಲ ಕೊಟ್ಟಿದ್ದೀರಿ. ರಿಸರ್ವೇಶನ್ ಇನ್ ಪ್ರಮೋಷನ್ ಸುಪ್ರೀಂ ಕೋರ್ಟ್ ಹೊಡೆದಾಕ್ತದೆ. ಸುಪ್ರೀಂ ಕೋರ್ಟ್ನವ್ರು ಹೊಡೆದಾಕ್ತರು ರಿಸರ್ವೇಶನ್ ಇನ್ ಪ್ರಮೋಷನ್. ನಾನು ಎಂತ ಚೀಫ್ ಸೆಕ್ರೆಟರಿ ಇದ್ಲಲ್ಲ ಯಾರವಳು, ರತ್ನಪ್ರಭಾ, ಅವಳ ಉದ್ದೇಶದಲ್ಲಿ ಒಂದು ಸಮಿತಿ ಮಾಡಿ ಕಮಿಟಿಯಿಂದ ರಿಪೋರ್ಟ್ ತರಿಸ್ಕೊಂಡು ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಮತ್ತೆ ರಿಸರ್ವೇಶನ್ ಇನ್ ಪ್ರಮೋಷನ್ ಕೊಟ್ಟೆ. ಯಾಕೆ ಬೇರೆ ರಾಜ್ಯಗಳು ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ? ಕೇಳಿದ್ರ? ಕೇಂದ್ರ ಸರ್ಕಾರದವ್ರು ಮಾಡಿದ್ರ? ಬೇರೆ ರಾಜ್ಯಗಳು ಮಾಡಿದಾರ? ಯಾಕೆ ಕೇಳಿಲ್ಲ? ನೀವು ಸಮಾನತೆ ಬರಬೇಕು, ಸಮಾನತೆ ಬರಬೇಕು. ಬುದ್ಧನೂ ಹೇಳ್ತಾನೆ, ಬಸವಣ್ಣನೂ ಹೇಳ್ತಾನೆ, ಅಂಬೇಡ್ಕರ್ ಹೇಳ್ತಾರೆ. ಹೇಳ್ಬೇಕಪ್ಪ, ಸಮಾನತೆ ಬರಬೇಕು. ಸುಮ್ಮನೆ ಬಂದ್ಬಿಡ್ತದ? ಒಂದು ನಮ್ಮಲ್ಲಿ ಜಾಗೃತಿ ಬರಬೇಕು. ಜಾಗೃತಿ ಜೊತೆಗೆ ಕಾರ್ಯಕ್ರಮಗಳಿರ್ಬೇಕು. ಆ ಕಾರ್ಯಕ್ರಮಗಳು ಇಲ್ಲದೆ ಹೋದರೆ ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಹೆಂಗ್ ಬರ್ತದೆ? ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರದೆ ಹೋದ್ರೆ ಜಾತಿ ಹೆಂಗ್ ಹೋಗ್ತದೆ? ವಿದ್ಯಾವಂತರು ಕೂಡ ಜಾತಿ ಮಾಡಕ್ ಶುರು ಮಾಡಿಬಿಟ್ಟಿದ್ದಾರೆ ಈಗ. ನಾನು ನಿನ್ನೆ ಬೆಂಗಳೂರಿನಲ್ಲಿ ಸೈನ್ಸ್ ಕಾಲೇಜ್ಗೆ ಹೋಗಿದ್ದೆ. 100 ವರ್ಷ ಆಗಿದೆ ಸೈನ್ಸು ಕಾಲೇಜ್ ಅದು ಪ್ರಾರಂಭ ಆಗಿ. ನೀನು ಅಲ್ಲೇ ಓದ್ದ? ನೀನು ಅಲ್ಲಿನ? ನೀನು ಜಾತಿ ಬಿಟ್ಟಿಲ್ಲ? ಇವತ್ತು ಕೂಡ ಮೂಢನಂಬಿಕೆಗಳನ್ನ ನಂಬೋದು, ಕಂದಾಚಾರಗಳನ್ನು ನಂಬೋದು, ಮೌಢ್ಯಗಳನ್ನು ನಂಬೋದು. ನೀನ್ ಯಾಕೆ, ನಿನಗೆ ಅಂಗಿ ಇಲ್ಲ, ನಿನ್ಗೆ ಯಾಕೆ ಬಡತನ ಇದೆ, ನೀನ್ ಯಾಕೆ ಅವಿದ್ಯಾವಂತನಾಗಿದೀಯಾ, ನಿನ್ಗೆ ಯಾಕೆ ಸೂರಿಲ್ಲ ಅಂತಂದ್ರೆ, ನಾನು ಹಿಂದೆ ಪಾಪದ ಕೆಲಸ ಮಾಡಿಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ಗೊತ್ತಿದ್ದೀನಿ. ನಾನು ಗಟ್ಟಿ ಮಾಡ್ಬಿಟ್ಟಿಲ್ಲ. ಇನ್ನೊಂದೇನು ಹೇಳ್ತಾ ಹೇಳಿದ್ರೆ ಹಣೆ ಬರ, ಅದು ಡಾಕ್ಟರ್ಗಳು ಇರುತ್ತದೆ, ಇಂಜಿನಿಯರ್ಗಳು ಇರುತ್ತದೆ. ಹಣೆ ಬರಹ ಏನ್ ಬರೆದು ಬಿಟ್ಟಿದ್ದಾನ ದೇವರು? ಬ್ರಹ್ಮ ಬರೆದ್ಬಿಟ್ನ ಬಂದು ಹಣೆಯಲ್ಲಿ ಹಿಂಜೆ ಆಗು ನೀನು ಅಂತ ಬರೆದ್ಬಿಟ್ಟಿದ್ದಾನ? ಮಾದೇವಪ್ಪನ ಅಣ್ಣ ಇವನು ಡಾಕ್ಟರ್ ಆಗಿದ್ದಾನೆ. ಮಾದೇವಪ್ಪನ ಅಣ್ಣ ವ್ಯವಸಾಯ ಮಾಡ್ತಾ ಇದ್ದಾನೆ. ಅವ್ನು ವ್ಯವಸಾಯ ಮಾಡುವಂತ ಬರೆದ್ಬಿಟ್ಟ, ಇವನಿಗೆ ಡಾಕ್ಟರ್ ಆಗುವಂತ ಬರೆದ್ಬಿಟ್ನ, ಮಂತ್ರಿ ಆಗುವಂತ ಬರೆದ್ಬಿಟ್ನ. ಇದೆಲ್ಲ ಮೂಢನಂಬಿಕೆಗಳಿದಾವಲ್ಲ, ಇದನ್ನೆಲ್ಲ ನಾವು ತೆಗೆದಾಕ್ಬೇಕಲ್ಲ. ಮತ್ತೆ ವಿಜ್ಞಾನ ಓದೋದು ಯಾಕೆ? ನಾವು ಅದಕ್ಕೋಸ್ಕರವಾಗಿ ಪ್ರಶ್ನೆ ಮಾಡತಕ್ಕಂಥ ಸ್ವಭಾವವನ್ನು ಬೆಳೆಸ್ಕೋಬೇಕು. ಯಾವುದು ಸರಿ, ಯಾವುದು ಸರಿ ಇಲ್ಲ, ಯಾರು ನಮ್ಮ ಪರವಾಗಿದ್ದಾರೆ, ಯಾರು ನಮ್ಮ ಪರವಾಗಿಲ್ಲ. ನಾನು ಅದಕ್ಕೋಸ್ಕರನೇ ನಾನು 83ರಿಂದ 2013ರಿಂದ 18ರವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಆಗ ಅನೇಕ ಭಾಗ್ಯಗಳನ್ನು ಕೊಟ್ಟೆ. ಅವೆಲ್ಲ ಕಾರ್ಯಕ್ರಮಗಳು ಕೂಡ ಅಸಮಾನತೆಯನ್ನು ಹೋಗಲಾಡಿಸಿದ ಕಾರ್ಯಕ್ರಮ. ಈ ಸಾರಿ ಮುಖ್ಯಮಂತ್ರಿ ಆದ್ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು. ಏನಮ್ಮ ನೀನು ಉಪಾಧ್ಯಕ್ಷೆ, ಒಬ್ಬರಿಗೆ ಎಷ್ಟು ಸಿಗುತ್ತೆ ಒಂದು ಕುಟುಂಬಕ್ಕೆ? ನಾನು ಇವತ್ತು ಹಸನಾಂಬೆ ದೇವಸ್ಥಾನಕ್ಕೆ ಹೋಗಿದ್ದೆ. ಸುಮಾರು 8.5 to 9 ಲಕ್ಷ ಭಕ್ತಾದಿಗಳು ಬಂದಿದ್ರು. ಅದರಲ್ಲಿ ಸುಮಾರು 70% ಮಹಿಳೆಯರು ಬಂದಿದ್ರು. ಯಾಕೆ ಬಂದರು? ಯಾರು ಕೊಡ್ತಾರೆ? ಯಾಕೆ ಕೊಟ್ರು?
ಯಾಕೆ ಬಂದರು? ಶಕ್ತಿ ಯೋಜನೆ ಜಾರಿಯಾಗೋದ್ರಿಂದ ಅಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಆಯಿತು.